ಭಾಗ್ಯನಗರದ ಬೀದಿ ವ್ಯಾಪಾರಿಗಳ ಬದುಕಿನ ಪ್ರಶ್ನೆ. ಫುಟ್ಪಾತ್ ಖಾಲಿ ಮಾಡಿದ್ರೆ ಜೀವನ ಎಲ್ಲಿಗೆ? ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಬಂದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರ ಅಲಿಯಾಸ್ ಬಾಗೇಪಲ್ಲಿಗೆ. ಕಳೆದ ಕೆಲವು ದಿನಗಳಿಂದ ಇಲ್ಲಿನ ಬೀದಿ ವ್ಯಾಪಾರಿಗಳ ಭವಿಷ್ಯದ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಅಧಿಕಾರಿಗಳು ಹಾಗೂ ಕನ್ನಡಪರ ಸಂಘಟನೆಗಳು ಸೇರಿ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಿರೋರಿಗೆ ಒಂದು ವಾರದ ಕಾಲಾವಕಾಶ ನೀಡಿ ಫುಟ್ಪಾತ್ ಖಾಲಿ ಮಾಡಿ ಬೇರೆ ಕಡೆ ವ್ಯಾಪಾರ ಮಾಡಿ ಅಂತ ಸೂಚನೆ ನೀಡಿದ್ದಾರೆ. ಆದರೆ ಪ್ರಶ್ನೆ ಏನಂದರೆ, ಬೇರೆ ಕಡೆ ಅಂದರೆ ಎಲ್ಲಿ? ಅವರ ಜೀವನೋಪಾಯಕ್ಕೆ ಪರ್ಯಾಯ ವ್ಯವಸ್ಥೆ ಇದೆಯಾ? ಸಣ್ಣ ವ್ಯಾಪಾರಿಗಳ ಕಷ್ಟವನ್ನು ಯಾರಾದರೂ ಕೇಳಿದ್ದಾರೆಯೇ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಹುಡುಕುವ ಪ್ರಯತ್ನವನ್ನು ನಿಮ್ಮ ಸುಮನ್ ಟಿವಿ ಮಾಡಿದೆ. ಭಾಗ್ಯನಗರ ಇದೇನು 2 ದಿನ ಹಿಂದ್ಗಡೆ ಕರ್ವೆ ಕಡೆಯಿಂದ ಪುರಸಭೆ ಮುಂಭಾಗ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸ್ಬೇಕಂದ್ಬಿಟ್ಟು ಧರಣಿ ಮಾಡಿದ್ರು. ಇವಾಗ ಫುಟ್ಪಾತ್ ಅವರ ಸಮಸ್ಯೆಗಳನ್ನು ಕೇಳಿ ತಿಳ್ಕೊಳ ಸುಮನ್ ಟಿವಿ ಮುಖಾಂತರನೇ ಕೇಳಿ ತಿಳ್ಕೊಳ ಬನ್ನಿ. ಅಣ್ಣ ನಮಸ್ತೆ. ನಮಸ್ಕಾರ. 2 ದಿನ ಹಿಂದ್ಗಡೆ ಕರ್ವೆ ಅವರು ಪುರಸಭೆ ಮುಂಭಾಗ ಧರಣಿ ಮಾಡಿದ್ರು, ಗೊತ್ತಾ ನಿಮಗೆ? ತೆಲುಗು ಕನ್ನಡ ತೆಲುಗುలో ಮಾತಾಡ್ತಾರೆ. ಕನ್ನಡದಲ್ಲೇ ಮಾತಾಡಿ. ತೆಲುಗು ಬರುತ್ತಾ, కన్నడ ಬರುತ್ತಾ? తెలుగు. తెలుగునಲ್ಲೇ మాట్లాడి. నమస్కారం స్వామి. సార్ ఈడ ఫుట్పాత్ మీద వ్యాపారం చేసుకునే వాళ్ళకి తొందర ఎందుకు చేస్తున్నారు సార్ మీరు? మేము ఫుట్పాత్ మీద వ్యాపారం చేసుకునే వాళ్ళతో మాకు తొందర చేస్తే మేము ఎట్లా సార్ బతికేది? మేము ఎట్లా? ನಿಮ್ಮ ಊರು? ಕೊಂಡೇಟಿಪಲ್ಲಿ ಸರ್ ನಮ್ಮದು. ಕೊಂಡೇಟಿಪಲ್ಲಿ. ನಮ್ಮದು. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರು. ಮದುವೆ ಆಗಿದೆ ಮಕ್ಕಳಿಗೆ? ಹಾಗೈತೆ. ಸಾಲ ಮಾಡಿದ್ದೀನಿ, ಸಾಲ ತೀರ್ಸೋಕ್ಕಾಗ್ತಾಯಿಲ್ಲ. ಇದರಲ್ಲಿ ವ್ಯಾಪಾರ ಮಾಡ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ ಸರ್. ಎಷ್ಟು ಸಂಪಾದನೆ ಮಾಡ್ತೀರಿ ಸರ್ ನೀವು ಡೈಲಿ? 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಆಗುತ್ತೆ ಅಷ್ಟೇ. ಅದರಲ್ಲಿ ನಾನು ಸಾಲ ತೀರಿಸೋದು ಹೆಂಗೆ? ಮನೆ ಜೀವನ ಹೆಂಗೆ ಮಾಡೋದು? ಮಕ್ಕಳಿದ್ದಾರೆ, ಹೆಂಡತಿ ಇದೈತೆ, ಹೆಂಗೆ ಸರ್ ನಾವು ಮಾಡೋದು? ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಕೊಂಡವ್ರಿಗೆ ವ್ಯಾಪಾರ ಮಾಡ್ಕೋಬಾರ್ದು, ಬಂಡಿ ತೆಗಿಬೇಕು, ಅದು ತೆಗಿಬೇಕು, ಇದು ತೆಗಿಬೇಕಾದ್ರೆ ನಾವು ಬದುಕೋದು ಹೆಂಗೆ? ಎಷ್ಟು ವರ್ಷದಿಂದ ನೀವು ಇಲ್ಲಿ? ನಾನು ಇಲ್ಲಿಂದ ಒಂದು 17-18 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾಯಿದ್ದೀನಿ. ಸೇಪೆಕಾಯಿ ಜಾಸ್ತಿ ಆದರೆ ಸೇಪೆಕಾಯಿನೇ ನನಗೆ ವ್ಯಾಪಾರ ಮಾಡೋದು. ಇವಾಗ ಬಂಡಿ ತೆಗಿ ಅಂದರೆ ಫುಟ್ಪಾತ್ ಮೇಲೆ ಇರೋರೆಲ್ಲ ವ್ಯಾಪಾರ ಮಾಡ್ಕೊಂಡವರು. ಬಂಡಿಗಳು ತೆಗಿಬೇಕು ಅಂದರೆ ಅಲ್ಲಿ ಪೊಲೀಸ್ನವ್ರು ಬರ್ತಾರೆ, ಈ ಕಡೆ ತೆಗಿಯಪ್ಪ, ಆ ಕಡೆ ತೆಗಿಯಪ್ಪ ಗಾಡಿ ಅಂತಾರೆ. ತಗೊಂಡೋಗಿ ಎಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಳ್ಳೋದು? ಇದು ಹಸಿ ವ್ಯಾಪಾರ. ಇದು ಸಾಯಂಕಾಲ ಒಳಗಡೆ ಮಾರ್ಕೋಬೇಕು, ಇಲ್ದಿದ್ರೆ ನಾಳೆ ಎತ್ತಿ ಬಿಸಾಕಬೇಕು. ಇಂಥವು ತಗೊಂಡು ಬಂದು ನಾವು ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಾಡ್ಕೊತಾ ಇದ್ರೆ ಫುಟ್ಪಾತ್ ಮೇಲೆ ಇರೋದೆಲ್ಲ ತೆಗಿಬೇಕು, ಗಾಡಿ ಎಲ್ಲಿ ತೆಗಿಬೇಕು, ಇಲ್ಲಿ ತೆಗಿಬೇಕು ಅಂದರೆ ನಾವು ಎಲ್ಲಿ ಸರ್ ಹೋಗೋದು? ಇವಾಗ ನಾವು ವ್ಯಾಪಾರ ಮಾಡ್ಕೊಳ್ಳೋರು ತೆಗಿಬೇಕಾದ್ರೆ ಎಲ್ಲಿ ಹೋಗಬೇಕು? ಇದರಲ್ಲೇ ನಾವು ಜೀವನ ಆಗೋರು. ಇವಾಗ ಮನೆಗಳು ಬಾಡಿಗೆ ಮನೆಗಳಿರ್ತವೆ, ಬಾಡಿಗೆ ಕಟ್ಕೋಬೇಕು ಮನೆಗೆ. ಮದುವೆಗೆ ನಾನು ಸಾಲ ಮಾಡಿರೋದು ಕಟ್ಟಬೇಕು, ಅದು ಕಟ್ಟಬೇಕು. ಈ ಮನೆ ಜೀವನ ಮಾಡ್ಕೋಬೇಕು. ಹೆಂಗೆ ಸರ್ ನಾವು ಮಾಡೋದು? ಬಂಡಿ ತೆಗಿಬೇಕು, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬಾರ್ದು ಅಂದರೆ ನಾನು ಏನು ಮಾಡೋದು? ಎಲ್ಲರೂ ಅಷ್ಟೇ, ಬಾಗೇಪಲ್ಲಿಯಲ್ಲಿ ಇರೋರೆಲ್ಲ ವ್ಯಾಪಾರ ಮಾಡ್ಕೊಂಡವರು. ಬಂಡಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬಾರ್ದು ಅಂದರೆ ಎಲ್ಲಿ ಹೋಗ್ಬೇಕು? ವ್ಯಾಪಾರ ಮಾಡಬೇಕು. ಅದು ಮಾಡಿದೆ ಇದು ವ್ಯಾಪಾರ ಮಾಡಿಕೊಂಡ್ರೆ ನಮ್ಮ ಜೀವನ ನಡೆಯೋದು, ಇಲ್ಲದಿದ್ರೆ ಜೀವನ ನಡೆಯಲ್ಲ. ಇದು ಮುನ್ಸಿಪಲ್ ಆಫೀಸ್ ಎಲ್ಲ ನಿಮಗೆ ಬೇರೆ ಕಡೆ ಜಾಗ ಕೊಡ್ತಾರಂತಲ್ಲ, ಅಲ್ಲಿ ಹೋಗಿ ವ್ಯಾಪಾರ ಮಾಡಿಕೊಂಡ್ರೆ? ಎಲ್ಲಿ ಸರ್? ಎಲ್ಲನ ಜಾಗ ತೋರಿಸಿ ಇಲ್ಲೇ ಜನ ವ್ಯಾಪಾರ ಮಾಡ್ಕೋಬೇಕಂದ್ರೆ ಮಾಡ್ಕೊತೀವಿ. ಇಲ್ಲಿ ಫುಟ್ಪಾತ್ ಮೇಲೆ ಇವಾಗ ನಾವು 18 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾಯಿದ್ದೀನಿ. ನನಗೆ ಇವಾಗ ತೆಗಿಬೇಕು, ತೆತ್ತಬೇಕು ಬಂಡಿ ಅಂದರೆ ನಾನು ಹಿಂಗೆ ಜೀವನ ಆಗೋದಿಲ್ಲ. ಮನೆಯಲ್ಲೇ ಬಾಡಿಗೆ ಕಟ್ಕೋಬೇಕು, ಸಾಲ ಮಾಡಿರೋದು ಸಾಲ ಕಟ್ಕೋಬೇಕು. ಮನೆ ಜೀವನ ಏನು? ಹೆಂಡತಿ ಮಕ್ಕಳಿದ್ದಾರೆ ನನಗೆ. ಇವಾಗ ಮುನ್ಸಿಪಲ್ ಆಫೀಸ್ ಕಡೆಯಿಂದ ನಿಮಗೆ ಒಳ್ಳೆ ಜಾಗ ತೋರಿಸ್ಬಿಟ್ಟು ವ್ಯಾಪಾರ ಮಾಡ್ಕೊಂತೀರಾ? ಎಲ್ಲರೂ ಬಾಗೇಪಲ್ಲಿಯಲ್ಲಿ ಎಲ್ಲ ಇವಾಗ ಬಾಳೆಹಣ್ಣು, ಆಪಲ್ಲು, ಇದು ಸೇಪೆಕಾಯಿ ಎಲ್ಲ ವ್ಯಾಪಾರ ಮಾಡ್ಕೊಂಡವರೆಲ್ಲ ಒಂದು ಜಾಗ ತೋರಿಸಿ ಎಲ್ಲ ಗಾಡಿಗಳೆಲ್ಲ ಅಲ್ಲೇ ಇಟ್ಕೊಂಡು ಎಲ್ಲ ವ್ಯಾಪಾರ ಒಂದು ಜಾಗದಲ್ಲಿ ಮಾಡ್ಕೊತೀವಿ. ಫುಟ್ಪಾತ್ ಮೇಲೆ ಇವಾಗ ಇಡಬಾರ್ದಪ್ಪ, ನೀವು ತೆಗಿಬೇಕು ಗಾಡಿ ಅಂದರೆ ಎಲ್ಲಿ ಹೋಗ್ಬೇಕು ನಾವು ವ್ಯಾಪಾರ ಮಾಡೋದು? ಹಾಗಾದರೆ ನಿಮಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನೀವು ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡ್ಕೊಂಡು ರೆಡಿ ಆಗಿದ್ದೀವಿ ಅಂತ ಜಾಗ ತೋರಿಸ್ಬೇಕು. ಇಂಥ ಜಾಗದಲ್ಲಿ ನೀವೆಲ್ಲ ಬಂದು ವ್ಯಾಪಾರ ಅಂದರೆ ನಾವು ಮಾಡ್ಕೊತೀವಿ. ಇವಾಗ ಫುಟ್ಪಾತ್ ಮೇಲೆ ಇವಾಗ ಒಂದು ದಿವಸ ಬಂಡಿ ಹಾಕಿಲ್ಲ ಅಂದರೆ ನಮ್ಮ ಜೀವನ ನಡೆಯೋದೇ ಕಷ್ಟ. ಇವಾಗ ತೆಗಿಬೇಕಾದ್ರೆ ನಾವು ಎಲ್ಲಿಂದ ಹೋಗ್ಬೇಕು ಸ್ವಾಮಿ? ಎಲ್ಲಿ ಹೋಗ್ಬೇಕು ನಾವು? ಯಾಕಂದರೆ ಇವಾಗ ನಾವು ವ್ಯಾಪಾರ ಮಾಡ್ಕೊಂಡವರು ವ್ಯಾಪಾರ ಮಾಡ್ಕೊಳ್ತಾ ಇದ್ರೆ ನಾವು ಜೀವನ ನಡೆಯೋದು. ಇವಾಗ ಒಂದು ದಿವಸ ಬಂಡಿ ಹಾಕಿಲ್ಲ ಅಂದರೆ ಕಷ್ಟ ಆಗುತ್ತೆ, ಏನು ವ್ಯಾಪಾರ ಮಾಡೋಕ್ಕೆ.
ಇವಾಗ ಸಾಲ ಕಟ್ಟಬೇಕಾದ್ರೆ ಅವ್ರು ಬಡ್ಡಿ ಕಟ್ಟಬೇಕು. ಬಡ್ಡಿ ಎಲ್ಲಿಂದ ತರಬೇಕು ನಾನು? ಇದು ವ್ಯಾಪಾರ ಮಾಡಿದ್ರೇ ನನಗೆ ಕಾಸು ಬರೋದು. ಮನೆ ಜೀವನ ಮಾಡ್ಕೋಬೇಕು, ಬಡ್ಡಿ ಕಟ್ಕೋಬೇಕು, ಸಾಲ ತೀರಿಸ್ಬೇಕು, ಎಲ್ಲ ನೋಡ್ಕೋಬೇಕು. ಅಕಸ್ಮಾತ್ ಮನೆಯಲ್ಲಿ ಯಾರಿಗಾನ ಚೆನ್ನಾಗಿಲ್ಲ ಅಂದರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು 500 ರೂಪಾಯಿ 1000 ರೂಪಾಯಿ ಆಗುತ್ತೆ. ಅದು ಇದರಲ್ಲೇ ನಾವು ಆಗೋದು. ಇನ್ನೇನೇನು ಡ್ಯೂಟಿ ಇಲ್ಲ, ಯಾವುದೂ ಇಲ್ಲ ನಮ್ಮದು. ಇದರಲ್ಲೇ ನಾವು ಜೀವನ ಆಗೋದು. ಎಷ್ಟು ಮಾಡ್ತೀರಾ ಡೈಲಿ? ಆಗುತ್ತೆ ಒಂದು 500, 600, 700 ರೂಪಾಯಿ, 800 ರೂಪಾಯಿ ಒಳಗಡೆ ಆಗುತ್ತೆ ಅಷ್ಟೇ. ಅದೇ ಏನನ್ನ ಇದೆಲ್ಲ ಮಾಡಿದ್ದೀನಪ್ಪ, ಮಾಡಿದ್ದೀನಿ. ಆ ಸಾಲ ಕಟ್ತಾ ಇದ್ದೀನಿ. ಇವಾಗ ಬಡ್ಡಿ ಕಟ್ಟಬೇಕು, ಸಾಲ ಕಟ್ಟಬೇಕು. ಮನೆ ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆ. ಬಾಡಿಗೆ ಎಷ್ಟು ಬಾಡಿಗೆ? 1500 ರೂಪಾಯಿ ಮನೆ. ಯಾವ ಊರು ನಿಮ್ಮ ಸ್ವಂತ ಊರು? ಕೊಂಡ್ರೆಡ್ಪಲ್ಲಿ. ಇವಾಗ ನಿಮ್ಮ ಫುಟ್ಪಾತ್ ವ್ಯಾಪಾರಿಗಳ ಕಷ್ಟ ಏನಿದೆಯೋ ನಮ್ಮ ಸುಮನ್ ಟಿವಿ ಮುಖಾಂತರ ನಾನು MLA ಸಾರ್ಗೆ ತೋರಿಸ್ತೀನಿ, ಪುರಸಭೆ ಅಧಿಕಾರಿಗಳಿಗೆಲ್ಲ ನಾನು ತೋರಿಸೋದೇ ಇವಾಗ ನಾನು ಬಂದಿರೋದು. ನಿಮ್ಮ ಕಷ್ಟಗಳು ಏನಿದಾವೆ ಎಲ್ಲ ಹೇಳಿದ್ರೆ ಹೇಳೋದಿದೆ. ಪುರಸಭೆ ಅಧಿಕಾರಿಗಳಿಗೆ ವ್ಯಾಪಾರ ಮಾಡ್ಕೊಂಡವಳಿಗೆ ಎಲ್ಲರಿಗೂ ಬಾಗೇಪಲ್ಲಿಯಲ್ಲಿ ಎಷ್ಟು ಜನ ಮಾಡ್ತಾರೋ ವ್ಯಾಪಾರ, ಫುಟ್ಪಾತ್ ಮೇಲೆ ಮಾಡೋರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು ಅನುಕೂಲ ಮಾಡಿದ್ರೆ ನಾವು ಜೀವನ ಆಗ್ತೀವಿ. ನಿಮ್ಮ ಹೆಸರು ಹೇಳ್ಕೊಂಡು ನಾವು ವ್ಯಾಪಾರ ಮಾಡಿಕೊಂಡು ಇರ್ತೀವಿ. ಓಕೆ ಅಣ್ಣ, ಥ್ಯಾಂಕ್ ಯು, ಒಳ್ಳೇದಾಗಲಿ. ನನ್ನ ಹೆಸರು ಗಜೇಂದ್ರ ರೆಡ್ಡಿ ಅಂತ. 2 ದಿನದ ಹಿಂದೆ ಈ ರಕ್ಷಣಾ ವೇದಿಕೆಯವರು ಪುರಸಭೆ ಕಾರ್ಯಾಲಯ ಮುಂದೆ ಧರಣಿ ಮಾಡಿದ್ದಾರೆ. ಏನಂತ? ಫುಟ್ಪಾತ್ ತೆರವು ಮಾಡಿಸ್ಬೇಕು ಅಂತ. ಇಲ್ಲಿ ವ್ಯಾಪಾರ ಮಾಡುವವರಂತ ಎಲ್ಲ ಬಡವರೇ. ದಿನದಿಂದ ಒಂದು ಕೂಲಿ ಅವ್ರದ್ದು 200ರಿಂದ 300 ರೂಪಾಯಿ ಇರುತ್ತೆ. ಅದರಲ್ಲೇ ಅವ್ರು ಜೀವನ ಮಾಡಬೇಕು. ಸೊ ಅವರು ಇಲ್ಲಿ ಖಾಲಿ ಮಾಡಿದ್ರೆ ಬೇರೆ ಎಲ್ಲಿ ಅವರು ಜೀವನ ಸಾಗಿಸ್ತಾರೆ? ಅದೇ ವ್ಯಾಪಾರ ಮಾಡಬೇಕಂದ್ರೆ ಅವ್ರಿಗೆ ಬೇರೆ ಕಡೆ ಎಲ್ಲಾದರೂ ಜಾಗ ಅನುಕೂಲ ಮಾಡಿಕೊಡಿ. ಅವ್ರಿಗೂ ಅನುಕೂಲ ಆಗುತ್ತೆ, ಅವ್ರ ಜೀವನ ಸಾಗಿಸೋಕ್ಕೂ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನನ್ನ ವಿನಂತಿ ಆಯಿತಾ. ಇದರಲ್ಲಿ ಇಲ್ಲೇ ನೋಡ್ಕೊಳ್ಳಿ, ಆ ಫುಟ್ಪಾತ್ ಮೇಲೆ ಅವರು ವ್ಯಾಪಾರ ಮಾಡ್ತಿದ್ದಾರೆ, ಸರಿ ಒಪ್ಕೊಳ್ಳೋಣ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹೆಂಗಿದೆ ಅಂದರೆ, ಒಂದು 50 ಅಡಿ ರೋಡ್ ಇದ್ದರೆ ಅದರಲ್ಲಿ 20 ಅಡಿ ಮಾತ್ರ ವಾಹನಗಳು ಚಲಾವಣೆ ಆಗ್ತಿದೆ. ಇನ್ನು 30 ಅಡಿ ಪಾರ್ಕಿಂಗ್ದೇ ಸರಿ ಹೋಗಿದೆ. ಸೊ ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಹೀಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲ 30 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು. ಬಾಡಿಗೆ ಮನೆ ಇದೆ, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಕಂತುಗಳು ಕಟ್ಟಬೇಕು. ಇವಾಗ ಎತ್ತು ಅಂದ್ರೆ ನಾವು ಎಲ್ಲ ಹೋಗಬೇಕು. ಸಿಗೋದು 300-400 ರೂಪಾಯಿ ಸಿಗುತ್ತೆ. ತಿಂಗಳಿಗೆ ಮನೆ ಬಾಡಿಗೆ ಕೊಡಬೇಕು. ಎಷ್ಟು ಬಾಡಿಗೆ ತಿಂಗಳಿಗೆ? 3000 ಬಾಡಿಗೆ. ಗ್ರೂಪ್ ಫೈನಾನ್ಸ್ ಇದಾವ ತಗೊಂಡಿದ್ದೀವಿ, ಅದಕ್ಕೆ ಕಟ್ಟಬೇಕು. ಇಲ್ಲಿ ನೋಡಿ ಸಂಪಾದನೆ ಇಲ್ಲ. ಈ ರಕ್ಷಣಾ ವೇದಿಕೆ ಅವ್ರು ಬಂದು ಎತ್ತಾಕಿ ಅಂತ ಇದ್ದಾರೆ. ಬೇರೆ ಜಾಗ ಯಾವುದೂ ಇಲ್ಲ. ಇವಾಗ ನಾವು ಎಲ್ಲಿ ಹೋಗೋದು, ಏನು ಮಾಡೋದು? ನಾವು ఎల్లి ಹೋಗಲ್ಲ, ఇల్లే వ్యాపారం వ్యాపారాలు చేసుకుంటాము. తరకారీ వ్యాపారాలు ఏమో సడన్గా మీరు ఎత్తేయండి మేము ఎక్కడ పోవాలా? మాకే సహాయం చేయండి ఏమన్నా, మేము బతికే కోసము. ಇವಾಗ ಮುನ್ಸಿಪಲ್ ಆಫೀಸ್ ಕಡೆಯಿಂದ ನಿಮಗೆ ಒಳ್ಳೆ ಜಾಗ ಕೊಟ್ಟರೆ ವ್ಯಾಪಾರ ಮಾಡ್ಕೊಳ್ಳಿಕ್ಕೆ ನಿಮ್ಗೇನು ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲ ಸರ್, ವ್ಯಾಪಾರ ಮಾಡ್ಕೊಂತೀರಾ? ಮಾಡ್ಕೊಂತಾರೆ ಸರ್. ಏನು ವ್ಯಾಪಾರ ಮಾಡ್ತೀರಾ ನೀವು? ತರಕಾರಿ ವ್ಯಾಪಾರ ಮಾಡ್ತಾ ಇರೋದು. ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ನಾವು. ನಮಗೂ ಜೀವನ ಇದ್ರನಾಗೇನು, ನಮ್ಗೇನೋ ದಯಮಾಡಿ ಎಲ್ಲನ ಜಾಗ ತೋರಿಸ್ರಿ. ಇಲ್ದಿದ್ರೆ ಹಿಂದ್ಗಡೆ ಹಾಕೋ ಅಂತ ಹೇಳಿದ್ರಿ, ಹಿಂದ್ಗಡೆನೂ ಹಾಕ್ಕೊಂತೀರಿ. ಎಷ್ಟು ವರ್ಷದಿಂದ ವ್ಯಾಪಾರ? ನಾವು ಒಂದು 5-6 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್. ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಾವು. ಏನೋ ಅದರಿಂದ ನಾವು ಜೀವನ ಮಾಡ್ತಾ ಇರೋದು. ಏನೋ ಮಕ್ಕಳಿಗೆ ಇಲ್ಲೇ ಸ್ಕೂಲ್ಗೆ ಹಾಕ್ಕೊಂಡು ಇಲ್ಲೇ ವಾಸ ಮಾಡ್ತಾ ಇದ್ರಿ. ಜಕ್ನಹಳ್ಳಿ ನಮ್ಮದು. ಎಷ್ಟು ಸಂಪಾದನೆ ಮಾಡ್ತೀರಾ ಡೈಲಿ? 300-400 ರೂಪಾಯಿ ಬರ್ತೈತೆ ಸರ್ ಅಷ್ಟೇ. ಅದ್ರನಾಗ ಮಕ್ಕಳು ಎಷ್ಟು ಜನ? ನನಗೆ 2 ಸರ್. ಏನು ಓದ್ತಾ ಇದ್ದಾರೆ ಮೇಡಮ್? ಇಲ್ಲೇ 5ನೇ ಕ್ಲಾಸ್ಗೂ 6ನೇ ಕ್ಲಾಸ್ಗೂ ಓದ್ತಾವ್ರೆ. ಇದೇ ಗೌರ್ಮೆಂಟ್ ಸರ್ಕಾರಿ? ಇಲ್ಲೇ ಇದೇ ಸ್ಕೂಲ್ಗೆ ಓದ್ತಾವ್ರೆ. ಇಲ್ಲೇ ಓದಿಸ್ಕೊಂಡು ಇಲ್ಲೇ ಇದ್ದೀರಿ ಜಕ್ನಹಳ್ಳಿ. ಮುನ್ಸಿಪಲ್ ಆಫೀಸಿಂದ ನಿಮಗೆ ಜಾಗ ಕೊಟ್ಟರೆ ಅಲ್ಲಿ ವ್ಯಾಪಾರ ಮಾಡ್ತೀವಿ. ಆಯ್ತು ಸಾವಿರೇನು ಎಲ್ಲನ ಹಾಕ್ಲಿ ನಾವು ಮಾಡ್ಕೊತೀರಿ. ಏನು ಒಬ್ರು ತೊಂದರೆ ಆಗ್ದಿರ ನಾವು ಏನೋ ಕಡ್ಪತ್ರ ಇಲ್ಲಿ ಮಾಡ್ಕೊಂಡು ತಿಂತಾ ಇದ್ದೀರಿ ಅಷ್ಟೇ. ಸರಿ ಅಕ್ಕ, ನಿಮ್ಮ ಹೆಸರು? ನಮ್ಮ ಹೆಸರು ಸರೋಜ. ಏನ್ ವ್ಯಾಪಾರ ಮಾಡ್ತೀರಾ ನೀವು? ಬಳೆ ವ್ಯಾಪಾರ ಸಮಯ. ಬಳೆ ಎಷ್ಟು ಸಂಪಾದನೆ ಮಾಡ್ತೀರಾ ಅಕ್ಕ ಡೈಲಿ? 200-300 ಆಯ್ತು ಸಂಪರ್ಕ ಅಂತ. ಇವಾಗ ಮುನ್ಸಿಪಲ್ ಆಫೀಸ್ ಹತ್ರ ಧರಣಿ ಮಾಡಿದ್ದಾರೆ, ಫುಟ್ಪಾತ್ ಒತ್ತುವರಿ ಮಾಡಿದ್ದಾರೆ, ಅದು ತೆರವುಗೊಳಿಸ್ಬೇಕಂತ. ಅದು ನಿಮ್ಗೆ ಗೊತ್ತಾಗಿದ್ಯಾ? ಇವಾಗ ಎತ್ಸಕ್ಕೆ ಬಂದ್ರೆ ನೀವು ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ? ಹೋಗ್ಬೇಕು ಸರ್. ನಾವು 3 ಜನ 4 ಜನ ಮಕ್ಕಳು ಮೊಮ್ಮಕ್ಕಳು, ಅವ್ರ ತಾಯಿ ಇಲ್ಲ, ನಾವೇ ಸಾಕ್ಬೇಕು. ನಮ್ಗೆ ಏನು 200-300 ಮಾತಾಡಿ ಸ್ವಲ್ಪ. 200-300 ಸಂಪಾದನೆ ಮಾಡ್ಕೋಬೇಕು, ಜೀವನ ಮಾಡ್ಬೇಕು. ನಾವು ಎಲ್ಲಿ ಹೋಗ್ಬೇಕು ಸಮಯ? ಎಲ್ಲಿ ಹೋಗೋದು ನಾವು? ಇಲ್ಲಿ ಎತ್ತು ಬಿಟ್ರೆ ನಾವು ಎಲ್ಲಿ ಹೋಗೋದು? ಎಷ್ಟು ಜನ ಮಕ್ಕಳಕ್ಕ ನಿಮ್ಗೆ? ಮಕ್ಕಳು ಗಂಡು ಮಕ್ಳು ಇದ್ದಾರೆ 3 ಜನ. ಅವರು ಒಬ್ಬ ಸತ್ತೋಗ್ಬಿಟ್ಟಿದ್ದಾನೆ. ಆ ಹುಡುಗರು ಇದ್ದಾರೆ, ಅವ್ರನ್ನ ಸಾಕೋಬೇಕು. ನಮ್ಮ ಹುಡುಗರು, ನಮ್ಮ ಮಕ್ಕಳಿಗೆ ನಾವು ಮದುವೆ ಆಗೋಗಿದ್ದಾರೆ, ಅವ್ರನ್ನ ಸಾಕಬೇಕು.
ಅವ್ರಿಗೆ ಊಟಕ್ಕೆ ಇಲ್ದಿರ ನಾವು ಸಂಪಾದನೆ ಮಾಡಿ ಅವ್ರಿಗೆ ಜೀವನ ನಡೆಸ್ಬೇಕು. ಸ್ವಂತ ಮನೆ ಇದೆಯಾ? ಏನೇನಿಲ್ಲ. ಬಾಡಿಗೆನಾ? ಎಷ್ಟು ಬಾಡಿಗೆ? ಮನೆ ಬಾಡಿಗೆ 3,000 4,000 ಬೇಕು ಬಾಡಿಗೆ. ಅಡ್ವಾನ್ಸ್ ಬೇಕು ಅವ್ರಿಗೆ. ಏನು ನಡೆಯಲ್ಲ ಸ್ವಾಮಿ, ನಮಗೆ ಏನು ಮಾಡ್ತೀವಿ. ಅದಕ್ಕೆ ಇದು ಎತ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು ಸ್ವಾಮಿ? ಏನು ಜೀವನ ನಡೆಯೋಕ್ಕೆ ಆಗೋದು. ಎಷ್ಟು ಸಂಪಾದನೆ ಮಾಡ್ತೀರಾ ಇದರಲ್ಲಿ? ಏನೋ ಗಿರಾಕ ಬಂದರೆ 200-300 ಆಗುತ್ತೆ, ಇಲ್ಲಿದ್ರೆ ಇಲ್ವೇ ಇಲ್ಲ. ಗಿರಾಕಿ ಬಂದ್ರೆ ಊಟ ಇಲ್ಲ ಅಂದ್ರೆ ಹೊಟ್ಟೆ ಪಾಡು ಏನಿಲ್ಲ. ಏನು ಮಾಡ್ತೇವೆ ಹಂಗೆ ಹೋಗೋದೇ. ಆದರೆ ನೋಡಬೇಕು, ಇಲ್ದಿದ್ರು ಹೊರಟೋಗ್ಬೇಕು ಅಷ್ಟೇ. ಅಣ್ಣ ಏನ್ ವ್ಯಾಪಾರ ಮಾಡ್ತೀರಾ ನೀವು? ಆಕಳು ಒಕ್ಕಲು ಅಷ್ಟೇ ವ್ಯಾಪಾರ. ಎಷ್ಟು ಸಂಪಾದನೆ ಮಾಡ್ತೀರಾ ಡೈಲಿ? ಏನೋ 150. ಇವಾಗ ಫುಟ್ಪಾತ್ ಒತ್ತುವರಿ ಅಂದ್ಬಿಟ್ಟು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬಾರ್ದು ಅಂತ ಇದು ಆರೋಪ ಮಾಡ್ತಾ ಇದಾರೆ, ಧರಣಿ ಮಾಡ್ತಾ ಇದಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಮ್ಗೆ ಏನನ್ನ ಜಾಗ ಕೊಡಿಸಪ್ಪ, ಎಲ್ಲನ್ನ ನಾವು ಅಲ್ಲೇ ಇಟ್ಕೊಳ್ತೀವಿ. ಎಷ್ಟು ಸಂಪಾದನೆ ಮಾಡ್ತೀರಾ ಡೈಲಿ? ಏನು 150. ಸ್ವಂತ ಮನೆ ಇದೆಯಾ? ಆಯ್ತಾ, ಊರಿನಲ್ಲೇ. ಯಾವ ಊರು ನಿಮ್ದು? ಜಗನಾನ್ಪಲ್ಲಿ. ಜಟ್ನಪಲ್ಲಿ ಸ್ವಂತ ಊರು. ಮಕ್ಳಿದಾರಾ? ಒಂದೇ ಮಕ್ಕಳು. ನೋಡ್ಕೊಂತಾರ ನಿಮ್ಗೆಲ್ಲ ಚೆನ್ನಾಗಿ ನೋಡ್ಕೊಂತಾರ? ಏನೋ ನೋಡ್ತಾರ. ಅವನು ವ್ಯಾಪಾರ ಮಾಡ್ತಾ ಇದ್ದಾನೆ. ಏನ್ ವ್ಯಾಪಾರ ಮಾಡ್ತಾರೆ? ಅವನೇ ಹಾರ್ವೇರ್ ಅಂಗಡಿ. ಇವಾಗ 2 ದಿನ ಹಿಂದ್ಗಡೆ ಮುನ್ಸಿಪಲ್ ಆಫೀಸ್ ಮುಂದ್ಗಡೆ ಧರಣಿ ಮಾಡಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳೆಲ್ಲ ತೆರವುಗೊಳಿಸ್ಬೇಕು ಅಂದ್ಬಿಟ್ಟು. ನಿಮ್ಗೆ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ? ಬಂದಿದೆ ಸರ್, ನಾವು ಅದೇ ಹೇಳ್ತೀವಿ. 10 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇದೀವಿ. ಇವಾಗ ಸಡನ್ ಆಗಿ ಬಂದ್ಬಿಟ್ಟು ಅಂತ ಖಾಲಿ ಮಾಡಿ ಮತ್ತೆ ತೆಗೀರಿ ಅಂತ ಆಗಲ್ಲ. ನಮಗೂ ಒಂದು ಪ್ಲೇಸ್ ಕೊಡೋಕೆ ಹೇಳಿ ನಾವು ಅಲ್ಲೇ ಮಾಡ್ಕೊಂಡು ಇಲ್ಲಿ ನಾವು ಈ ಫುಟ್ಪಾತ್ ಮೇಲೆ ಇಕ್ಕಿದ್ರು ಅಂಗಡಿ ಮುಂದ್ಗಡೆ ಇಕ್ಬಿಟ್ರು ನಾವು ಅವ್ರಿಗೆ ಡೈಲಿ ಇಷ್ಟು ಅಂತ ಕೊಡ್ತಾ ಇದೀವಿ, ಅಮೌಂಟ್ ಕೊಡ್ತೀವಿ. ಅದ್ರ ಬಗ್ಗೆ ಬಂದು ಇವರು ರಕ್ಷಣಾ ವೇದಿಕೆ ಫುಟ್ಪಾತ್ ಮೇಲೆ ತೆಗೀರಿ, ವ್ಯಾಪಾರ ಎಲ್ಲ ಮಾಡ್ಕೊಂಡೆ ನಮ್ಮ ಕೈಯಲ್ಲಿ ಆಗಲಿ, ಹೆಂಡತಿ ಮಕ್ಕಳಿದೆ, ನಾವು ಸಾಲ ಫೈನಾನ್ಸಿ ಅಂತ ತಗೊಂಡಿದ್ದೀವಿ. ಅದು ಮಾರಕಾಲಿ ನಮಗೂ ಒಂದು ಕಾಲ ಅವಕಾಶ ಕೊಡಿ, ಒಂದು ಟೈಮ್ ಕೊಡಿ, ನಾವು ಖಾಲಿ ಮಾಡ್ತೀವಿ. ಎಷ್ಟು ವರ್ಷದಿಂದ ಇದು ಕೊತ್ತಂಬರಿ? ಸರ್ 10 ವರ್ಷ ಆಗಿದೆ ಸರ್. 10 ವರ್ಷ. ಕೊತ್ತಂಬರಿ ಕುದಿನೇ ವ್ಯಾಪಾರ ಮಾಡ್ತೀವಿ. ಸ್ವಂತ ಊರು ನಿಮ್ದು? ಬಾಗೇಪಲ್ಲಿನೇ ಸರ್. ಎಷ್ಟು ಸಂಪಾದನೆ ಮಾಡ್ತೀರಾ ಡೈಲಿ? ಡೈಲಿ ಒಂದು 1000ದಿಂದ ಒಂದು 500 ರೂಪಾಯಿ ಅಷ್ಟೇ ಸರ್. ಅಷ್ಟೇ ಸರ್, 500-600 ರೂಪಾಯಿ ಕೂಲಿ ಅಷ್ಟೇ ಸರ್. ಸ್ವಂತ ಮನೆ ಇದೆ? ಇಲ್ಲ ಸರ್, ಬಾಡಿಗೆ ಸರ್. ಸ್ವಂತ ಊರು ಬಾಗೇಪಲ್ಲಿ. ಪರಶುರಾಮಪಲ್ಲಿ ಅಂತ ನಾವಿರೋ ಬಾಗೇಪಲ್ಲಿ ಸರ್. ಇವಾಗ ಮುನ್ಸಿಪಲ್ ಆಫೀಸ್ ಕಡೆಯಿಂದ ನೀವು ವ್ಯಾಪಾರ ಮಾಡ್ಕೊಳ್ಳಕ್ಕೆ ಒಳ್ಳೆ ಜಾಗ ಕೊಟ್ರೆ ನಿಮ್ಗೆ ಅನುಕೂಲ ಆಗುತ್ತಾ? ಆಗುತ್ತೆ ಸರ್, ಒಳ್ಳೆ ಜಾಗ ಕೊಟ್ಟು ಒಳ್ಳೆ ಪ್ಲೇಸ್ ಕೊಟ್ಟು ಆಗುತ್ತೆ ಸರ್. 100% ಆಗುತ್ತೆ. ಇವಾಗ ಫುಟ್ಪಾತ್ ಮೇಲೆ ಇಟ್ಕೊಂಡು ನಾವು ಅಂಗಡಿಗಳೆಲ್ಲ ದುಡ್ಡು ಕೊಡ್ತೇವೆ. ಡೈಲಿ 150-200 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಅದೆಲ್ಲ ಅವರು ಬಂದು ಇಲ್ಲಿ ಯಾಕೆ ಇಸ್ಕೊಂಡಿದ್ದಾರೆ ಅಂತ ಒಂದು ಕಾನೂನು ಪ್ರಕಾರ ಅವ್ರನ್ನ ಕೇಳ್ಬೇಕು ಸರ್. ಅಂಗಡಿಗಳ ಮುಂದೆ ಇಟ್ಕೊಂಡಿದೀವಿ ಅಂದ್ರೂ ಅವ್ರು 200 ರೂಪಾಯಿ ಕೊಡ್ಬೇಕಿಲ್ಲ ಅಂದ್ರೆ ನಮ್ಮ ಅಂಗಡಿ ಮುಂದೆ ತೆಗಿ, ಇದು ಪಾರ್ಕಿಂಗ್ ಅಂತ ನಮ್ಗೆ ಸಮಸ್ಯೆ ಮಾಡ್ತಾ ಇದೆ. ಅದು ನಿಮ್ ಗಮನಕ್ಕೆ ಕೊಡ್ತಾ ಇದೀವಿ, ನೀವು ಅದನ್ನ ನಮ್ಗೆ ಪರಿಹಾರ ಮಾಡ್ಕೊಡ್ಬೇಕು ಸರ್. ಇವಾಗ ನೀವು ಅಂಗಡಿ ಮುಂದ್ಗಡೆ ವ್ಯಾಪಾರ ಮಾಡ್ಕೊಂಡು 150 ರೂಪಾಯಿ 200 ರೂಪಾಯಿ ಕಟ್ತಾ ಇದ್ದೀರಾ? ಕಟ್ತಾ ಇದೀವಿ ಸರ್. ಇದು ಸಹ ಅಧಿಕಾರಿಗಳ ಗಮನಕ್ಕೆ ಎತ್ಕೊಂಡು ಹೋಗ್ಬೇಕು ಸರ್, ತಗೊಂಡು ಹೋಗ್ಬೇಕು ಸರ್. ಬನ್ನಿ ಸರ್, ನಾನು ನಾನೇ ಕೊಟ್ಟು ನಾನೇ ಬೇಕಾದ್ರೆ ನಿಮ್ಗೆ ಸಾಕ್ಷಿ ತೋರಿಸ್ತೀನಿ. ನಾನೇ ಕೊಡ್ತೇನೆ. ಡೈಲಿ ಎಷ್ಟು ಕೊಡ್ತೀರಾ? ಡೈಲಿ 150 ರೂಪಾಯಿ ಕೊಡ್ತಾ ಇದೀವಿ ಸರ್. ಅಂಗಡಿ ಮಾಲೀಕರಿಗೆ 200 ರೂಪಾಯಿ 300 ರೂಪಾಯಿ ಕೊಡ್ತಾ ಇದ್ದಾರೆ. ಹೌದು ಸರ್, ಕೊಡ್ತಾ ಇದೀವಿ ಸರ್. ಅಂಗಡಿ ಓನರ್, ಬಿಲ್ಡಿಂಗ್ ಓನರೇ ಬಂದು ಗಲಾಟೆ ಮಾಡ್ತಾರೆ. ನೀವು ಯಾಕೆ ನಮ್ಮ ಅಂಗಡಿಗಳ ಮುಂದೆ ಇರ್ತಾರೆ? ನಮ್ಗೆ ನಾವು ಸರ್ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿ ನಿಮ್ಗೆ ಯಾವ ನಾವು ಹೇಳಿದ್ವಿ ಪಬ್ಲಿಕ್ ಅಂದ್ರು ಮುಚ್ಕೊಂಡು ದುಡ್ಡು ಕೊಡೋ ನಮ್ಗೆ ರೋಬ್ ಅವಾಜ್ ಮಾಡ್ಕೊಂಡು ದುಡ್ಡು ಇಸ್ಕೊಂತ ಇದ್ದಾರೆ. ಬಿಲ್ಡಿಂಗ್ ಓನರ್ ನಿಮ್ಗೆ ಅವಾಜ್ ಮಾಡಿ 200 ರೂಪಾಯಿ 300 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಅಂಗಡಿ ಮಾಲೀಕರು ಮಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಓನರು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಅಂಗಡಿ ಮಾಲೀಕರು ಹಣ ವಸೂಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಡವರಿಗೆ ಸಹಾಯ ಮಾಡೋ ತರ, ಅನುಕೂಲ ಆಗೋ ತರ ಒಳ್ಳೆ ಜಾಗ ತೋರಿಸಿ ಇವರು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅವರು ಅವ್ರ ಹೆಂಡತಿ ಮಕ್ಕಳನ್ನ ಸಾಕೊಂಡೋಕೆ ಒಂದು ದಾರಿ ತೋರಿಸಿ. ಅಧಿಕಾರಿಗಳೇ ನೋಡಿ, 200-300 ರೂಪಾಯಿ ಅಂಗಡಿ ಮಾಲೀಕರು ಸಹ ವಸೂಲಿ ಮಾಡ್ತಾ ಇದಾರಂತೆ. ಎಷ್ಟು ಕೊಡ್ತಾ ಇದಾರೆ? ಡೈಲಿ ಕೊಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಜಗಳ ಮಾಡ್ತಾರೆ. ನಮ್ಮ ಅಂಗಡಿ ಮುಂದೆ ತೆಗಿ, ಅದು ಬಿಲ್ಡಿಂಗ್ ಓನರೇ ಬಂದು ಗಲಾಟೆ ಮಾಡ್ತಾ ಸರ್. ನಮ್ಮ ಅಂಗಡಿ ಮುಂದೆ ಇಟ್ಕೊಂಡಿದೆಯಲ್ಲ ಪಾರ್ಕಿಂಗ್ ನಮ್ಗೆ ತೆಗಿ ಅಂತ ನಮ್ಮ ಮೇಲೆ ಅವಾಜೆ ಮಾಡ್ತಾ ಇದ್ದಾರೆ ಸರ್. ನೋಡಿ, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಕೊಂತ ಇದ್ರು ಅಂಗಡಿಯವರು, ಬಿಲ್ಡಿಂಗ್ ಓನರ್ಗಳು 150 ರೂಪಾಯಿ, ಇವ್ರು ಮಿಕ್ಕೋದೆ ಕೊತ್ತಿಮೀರಿ ಸೊಪ್ಪು ಮಾರಿದ್ರೆ 200 ರೂಪಾಯಿ 300 ರೂಪಾಯಿ, ಅದ್ರ ಸಹ 200-300 ರೂಪಾಯಿ ಬಿಲ್ಡಿಂಗ್ ಓನರ್ಗಳು ಕಿತ್ಕೊಂಡ್ ತಿಂತಾರಂದ್ರೆ ಅದಕ್ಕೆ ಏನ್ ಹೇಳಕ್ಕೆ ಆಗತ್ತೆ? ಇದು ಅಧಿಕಾರಿಗಳು ಗಮನ ತಗೊಂಡು ಫುಟ್ಪಾತ್ ಮೇಲೆ ಮಾಡೋರಿಗೆ ಆ ಬಿಲ್ಡಿಂಗ್ ಓನರ್ ಸ್ವಲ್ಪ ಬುದ್ಧಿ ಹೇಳ್ಬೇಕು ಅಂತ ನಾವು ಕೋರ್ಕೊಂಡಿದ್ದೀವಿ.